ತಿಳಿಸಿದ್ರು. ಅದರಲ್ಲಿ ಒಂದು ಮನೆ NMR ಜಾಸ್ತಿ ಆಗಿದೆ ಅಂತ ಹೇಳೋದು 333 ರೂಪಾಯಿ, ಕೊಟ್ಟಿಗೆದೊಂದು ಇದು ಅಮೌಂಟ್ ಜಾಸ್ತಿ ಪೇಮೆಂಟ್ ಮಾಡಿದ್ದೀವಿ ಅಂತ 1332, ಆಮೇಲೆ ಇನ್ನೊಂದು ಮನೆದು ಹೆಚ್ಚಾಗಿರೋದಕ್ಕೆ 300 ರೂಪಾಯಿ. ಇವಿಷ್ಟನ್ನು ಕೂಡ ವಸೂಲಾತಿ ಬರೆದಿದ್ರು. ಇದನ್ನ ಸಂಬಂಧಿಸಿದ ಲೆಕ್ಕ ಶೀರ್ಷಿಕೆಗೆ ಪಾವತಿ ಮಾಡಲಾಗಿದೆ. ಅದನ್ನ ಕೈ ಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ, ನಡವಳಿಕೆ ದಾಖಲೆ ಮಾಡಿದ್ದಾರೆ. ಹೌದು. ಕೈ ಬಿಡಲಾಗಿದೆ. ಏನೇನಿತ್ತು ಎಲ್ಲ ಕೈ ಆಮೇಲೆ ಇದೊಂದು ಕೊಂಡವಾಗ್ಲು ದೇವಸ್ಥಾನದಿಂದ ಅರಳಿಮರದವರೆಗೆ ನೀರ್ಗಾಲುವೆ ನಿರ್ಮಾಣದಲ್ಲಿ ಆ ಸ್ಲ್ಯಾಬ್ ಇದಾಗಿದೆ, ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಅದನ್ನ 14,090 ವಸೂಲಾತಿಗೆ ಸೂಚಿಸಿದ್ರು. ಅದನ್ನು ಕೂಡ ದುರಸ್ತಿಪಡಿಸಿ ಮತ್ತೆ ಒಂದ್ಸಲ ಕೆಲಸ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಯಾರೋ ಕಿಡಿಗೇಡಿಗಳು ಅದನ್ನ ಹೊಡೆದಾಕಿದ್ರಿಂದ ಮತ್ತೆ ಇನ್ನೂ ಒಂದ್ಸಲ ದುರಸ್ತಿಪಡಿಸಿದ್ರೆ ಅದನ್ನ ವ್ಯವಸ್ಥೆ ಮಾಡಲಾಗಿದೆ. ಅದನ್ನ ಕೈ ಬಿಡಬೇಕು ಸರ್. ಆಯ್ತು. ಇದು ಊರವ್ರು ಯಾರಿದ್ದಾರೆ ಇಲ್ಲಿ? ಇದೀರಲ್ಲ ನೀವೇ ಸರ್, ಅಲ್ಲಿ 2 ಸರಿನೂ ಕೆಲಸ ಮಾಡ್ತೀವಿ. ಬೇಕು ಅಂತ ಹೊರಡಾಕಿದ್ದಾರೆ. ಮತ್ತೆ ಪುನಃ ಈಗ ನೋಡಿದಾಗ ನಾನು ಇಲ್ಲ ಆಗಲಿ, ಅದಕ್ಕೋಸ್ಕರ ನೀವು ಮೇಡಮ್ ಸಂಬಂಧಪಟ್ಟ ಫೋಟೋಸ್ ಕೊಟ್ಟಿದ್ದೀನಿ ಸರ್. ಇದಕ್ಕೆ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ನೀವು ಅಡಕಲ್ಲಿ ಅಲ್ಲಿ ಗೊತ್ತಾಗ್ಬಿಟ್ಟಿರಲ್ಲ, ಆಗ ಕೈ ಬಿಡೋದು ನೀವು ಪ್ರೊಸೀಡಿಂಗ್ಸ್ ಮಾಡಿಸ್ಬಿಟ್ಟು ಅಲ್ಲಿ ತಗೊಂಡು ಕ್ಲೋಸ್ ಮಾಡಿಸಿ. ಆಮೇಲೆ ಹರಪನಹಳ್ಳಿ ಗ್ರಾಮದ ಧನಪಾಲ್ ನಾಯಕನ ಮನೆಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ನೆಡುತೋಪು ಕಾಮಗಾರಿಗೆ ಅದು ಸಸಿಗಳಿರೋದಿಲ್ಲ ಅಂತ ಹೇಳಂದ್ಬಿಟ್ಟು 1,32,404 ರೂಪಾಯಿ ವಸೂಲಾತಿ ಸೂಚಿಸಿದ್ದಾರೆ. ಬಟ್ ಆ ಟೈಮಲ್ಲಿ ಕೆಲಸ ಆಗಿತ್ತು. ಇಂಜಿನಿಯರ್ ಅವರು ಇದ್ದಾರೆ, ಊರಿನ ಮೆಂಬರ್ ಕೂಡ ಇದ್ದಾರೆ. ಕೆಲಸ ನಿಮಿಷ. ಓಕೆ, ಇದನ್ನ ಇಒ ಸರ್ ನಮಗೆ TC ಮತ್ತೆ ನಮಗೆ ಹಾಕಿದ್ದಾರೆ ಅಲ್ವಾ? ಪರಿಶೀಲನೆ ಮಾಡ್ತೀವಿ ಕೊಡಿ. ಅವರು TCನೂ ಅವರು ನಾವು ಬಂದು ಅದೇನಾಯ್ತು ನೋಡ್ಬಿಟ್ಟು ಈಗ ಆಗಿರೋದು ಅವಾಗ ಸರ್ ಟ್ಯಾಂಕರ್ ಅಲ್ಲಿ ನೀರನ್ನು ಕೂಡ ಒಡ್ಸಾಗಿದೆ, ಸಸಿನೂ ಹಾಕ್ಸಿ ಫೋಟೋ ಎಲ್ಲ ತೆಗ್ಸಿ ಇಂಜಿನಿಯರ್ ಬಂದು ಪರಿಶೀಲನೆ ಮಾಡಿ ಮಾಡಿಸ್ಬೇಕಂತ ಹೇಳಿದ್ದಾರೆ ಸರ್. ಅವ್ರು ಹೇಳಿರೋದು ಇಲ್ಲಿ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಮಂಡಿಸಿ ಅದನ್ನ ತೀರುವಳಿ ಮಾಡ್ಕೊಂಡು ಅದನ್ನ ಅನುಪರ್ಣ ವರದಿನ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ ತೀರುವಳಿ ಆಗ್ಬೇಕು ಸರ್. ಆಯ್ತು, ಅದನ್ನ ನೋಡೋಣ. ಅದನ್ನ ಮೊನ್ನೆ ಕೆಲವೊಂದು TC ಅಲ್ಲಿ ಮಾಡಕ್ಕಲ್ಲ ಆದ್ಮೇಲೆ ಇಲ್ಲಿ ಅಂತ ನೀವೇ ಬಂದು ನೀವೇ ತೀರ್ಮಾನ ಮಾಡೋದು, ನಾವೇನಕ್ಕೆ ಅಂತ ಇವ್ರು ಹೇಳಿದಂತೆ ಹೇಳಿ ಸರ್. ಇವರು ಸರ್ ಇಲ್ಲ ಹೇಳಿ ಅವ್ರು ಗ್ರಾಮ ಸಭೆಯಲ್ಲಿ ಮಂಡಿಸ್ಕೊಂಡು ತಗೊಂಬನ್ನಿ ಅಂತ ಹೇಳಿ. ಆಯ್ತು, ಮನ್ಸಿದ್ದೀರ ಕೆಲಸ ಮೇಡಮ್ ಮಾಡಿಸಿ ನೀವು ನೋಡಿದ್ರಿ ಸರ್, ಇಂಜಿನಿಯರ್ ಸರ್ ನೋಡಿದ್ರು. ಟ್ಯಾಂಕರ್ ಅಲ್ಲಿ ನೀರು ಹೊಡ್ಸಿದ್ರಿ ಸರ್. ನಾವು ಉಡ್ಸಿ ಇದೆಲ್ಲ ಮಾಡಿದ್ರು ದನಗಳು ಕರ್ಗಳು ಬಿಡ್ತಾರೆ ಸರ್. ನೀವೇ ಮಾಡ್ಸಿದ್ರಾ? ಹ್ಞೂ ಸರ್, ನಾವೇ ಮಾಡಿಸಿದ್ದು. ಒಂದೇ ಹ್ಞೂ ಸರ್, ಫೋಟೋ ಎಲ್ಲ ಕೊಡ್ತೀವಿ. ಒಂದೇ ಒಂದು ಹೇಳಿಲ್ಲ ಹೆಸರು. ಹ್ಞೂ ಸರ್, ಏನ್ ಮಾಡೋಣ ಸರ್? ಟ್ಯಾಂಕರ್ ಅಲ್ಲಿ ನೀರು ಹೊಡ್ಸಿ ಮಾಡಿಸಿದ್ವಿ ಸರ್. ನಾವು ಏನ್ ಮಾಡೋದು ಸರ್? ಈಗ ನಾವು ಮಾಡಿಸಿ ಎಲ್ಲ ಮಾಡಿಸಿರೋದು. ಆಯ್ತು, ಈ ಸರಿ ವರದಿ ಮುಗಿಸಿ ಕೂತ್ಕೊಳ್ಳಿ. ಆ ಕಡೆ ತಿರುಗಿ. ನಮಸ್ಕಾರ.